ಹಾಯ್ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಆನಂದ್ ಸರ್, ಭೂಗೋಳ ಚೇತನ ಪುಸ್ತಕದ ಲೇಖಕರು. ಸೊ ವಿದ್ಯಾರ್ಥಿಗಳೇ, ನೆನ್ನೆ ನಾನು ಕೆಇಗೆ ಸಂಬಂಧಪಟ್ಟಂತೆ ಸುಮಾರು ಕ್ವಶನ್ಸ್ಗಳ ಬಗ್ಗೆ ಚರ್ಚೆ ಮಾಡಿದ್ದೆ. ಇವತ್ತು ಅದರ ಮುಂದುವರೆದ ಭಾಗವಾಗಿ ಕೆಲವು ಕ್ವಶನ್ಸ್ಗಳನ್ನು ಇವತ್ತು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಸೊ ಯಾರಿಲ್ಲ ಇನ್ನು ನಮ್ಮ ಚಾನಲನ್ನು ಫಾಲೋ ಮಾಡಿಲ್ಲ, ಈ ಕೂಡಲೇ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಹೋಗ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಸೊ ಇವತ್ತಿನ ತರಗತಿಯ ಮೊದಲ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ರೈಲ್ವೆಗೆ ಸಂಬಂಧಪಟ್ಟಂತೆ ಇದೆ. ಇವತ್ತಿನ ನಮ್ಮ ಮೊದಲ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ನೋಡಿ, ಕರ್ನಾಟಕದಲ್ಲಿ ರೈಲ್ವೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿ ಇಲ್ಲ ಅಂತ. ಇಲ್ಲಿ ನೋಡಿ, ಯಾವ ಹೇಳಿಕೆಗಳು ಸರಿ ಇಲ್ಲ ಅಂತ ಬಂದಾಗ ಇಲ್ಲಿ ಕ್ವಶನ್ ಫಸ್ಟ್ ಎ ಇದೆ, ಹುಬ್ಬಳ್ಳಿ ವಿಭಾಗವನ್ನ ಬೆಂಗಳೂರು ಮೈಸೂರು ವಿಭಾಗಗಳನ್ನ ಸೇರಿಸಿ ನೈಋತ್ಯ ರೈಲ್ವೆ ವಿಭಾಗವೆಂದು ರಚಿಸಲಾಗಿದೆ ಅಂತ ಇದೆ ಫಸ್ಟ್ ಆಪ್ಷನ್. ಹಾಗಾಗಿ ಇಲ್ಲಿ ಯಾವುದು ಸರಿ ಇಲ್ಲ ಅಂತ ಬಂದಾಗ ನೋಡಿ, ಈ ಹೇಳಿಕೆ ಸರಿಯಾಗಿದೆ. ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕ ಅಥವಾ ನಮ್ಮ ಬೆಂಗಳೂರನ್ನ ಹುಬ್ಬಳ್ಳಿ ವಿಭಾಗವನ್ನಾಗಿ ಸೇರಿಸಲಾಗಿದೆ. ಇನ್ಕ್ಲೂಡ್ ಬೆಂಗಳೂರು ಮತ್ತು ಮೈಸೂರು ಸೇರಿದಂತೆ ಇದನ್ನ ನಮ್ಮ ನೈಋತ್ಯ ರೈಲ್ವೆ ವಲಯಕ್ಕೆ ಸೇರಿಸಲಾಗಿದೆ. ಹಾಗಾಗಿ ಈ ಫಸ್ಟ್ ಎ ಸ್ಟೇಟ್ಮೆಂಟ್ ಏನಿದೆ ಇದು ಕರೆಕ್ಟ್ ಆಗಿದೆ. ಹಾಗಾದ್ರೆ ನಮ್ಮ ಉತ್ತರ ಇದಲ್ಲ. ಹಾಗಾದ್ರೆ ನಮ್ಮ ಉತ್ತರ ಯಾವ್ದಪ್ಪ ಅಂದ್ರೆ ಇಲ್ಲಿ ನೋಡಿ, ಎರಡನೇದು ಯಾವ್ಯಾವ ಉತ್ತರಗಳು ಸರಿ ಇದಾವೆ, ಯಾವ್ಯಾವ ಉತ್ತರಗಳು ತಪ್ಪಿದೆ ಅಂತ ಅನಾಲಿಸಿಸ್ ಮಾಡ್ತಾ ಹೋದಾಗ ನಮ್ಗೆ ಆನ್ಸರ್ ಸಿಕ್ಕೋಗುತ್ತೆ. ಈಗ ಎರಡನೇದಿದೆ, ಕೊಂಕಣ ರೈಲ್ವೆಯಲ್ಲಿ ಪ್ರಥಮ ಪ್ರಯಾಣಿಕರ ರೈಲು 1993ರಲ್ಲಿ ಮಂಗಳೂರು ಮತ್ತು ಕಾರವಾರದ ನಡುವೆ ಸಂಚರಿಸಿತು ಅಂತ ಇದೆ. ಇನ್ನು ಮೂರನೇದಿದೆ, 2016ರಲ್ಲಿ ಬೆಂಗಳೂರು ನಗರ ರೈಲು ನಿಲ್ದಾಣವನ್ನ ಕ್ರಾಂತಿವೀರ ಸಂಗೊಳ್ಳಿ ರೈಲ್ವೆ ನಿಲ್ದಾಣ ಎಂದು ಘೋಷಣೆ ಮಾಡಲಾಯಿತು, ಮರುನಾಮಕರಣ ಮಾಡಲಾಯಿತು ಅಂತ. ನಾಲ್ಕನೇದಿದೆ, ರಾಜ್ಯದಲ್ಲಿ ಪ್ರಥಮ ರೈಲ್ವೆ ಮಾರ್ಗ ಬೆಂಗಳೂರಿಂದ ಮದ್ರಾಸ್ ವರೆಗೆ ಅದನ್ನ 864ರಲ್ಲಿ ಆರಂಭಿಸಲಾಯಿತು ಅಂತ. ಹೀಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ನಾನು ಅನಾಲಿಸಿಸ್ ಮಾಡ್ದಂಗೆ ಸರಿ ಇದೆ. ಇನ್ನು ನೋಡಿ, ನಮ್ಮ ಬೆಂಗಳೂರು ನಗರದ ರೈಲು ನಿಲ್ದಾಣವನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತೇಳಿ 2016ರಲ್ಲಿ ಮರುನಾಮಕರಣ ಮಾಡಲಾಗಿದೆ. ಅದು ಸತ್ಯವಾದಂತ ಮಾತು. ಅದಕ್ಕೋಸ್ಕರ ಸೀನು ಕೂಡ ಕರೆಕ್ಟ್ ಆದಂತ ಸ್ಟೇಟ್ಮೆಂಟ್. ಇನ್ನು ಮೂರನೇ ಸ್ಟೇಟ್ಮೆಂಟ್ ಯಾವ್ದಪ್ಪ ಅಂದ್ರೆ, ರಾಜ್ಯದಲ್ಲಿ ಪ್ರಥಮ ರೈಲ್ವೆ ಮಾರ್ಗ ಬೆಂಗಳೂರಿನಿಂದ ಮದ್ರಾಸ್ ವರೆಗಿದ್ದು ಅದನ್ನ 864ರಲ್ಲಿ ಆರಂಭಿಸಲಾಯಿತು. ಸತ್ಯವಾದ ಮಾತು. 1864ರಲ್ಲಿ ಬೆಂಗಳೂರಿನಿಂದ ಜೋಲಾರ್ಪೇಟೆಯವರೆಗೆ ಅಥವಾ ತಮಿಳುನಾಡಿನ ಮದ್ರಾಸ್ ಅಥವಾ ತಮಿಳುನಾಡಿನ ಜೋಲಾರ್ಪೇಟೆಯವರೆಗೆ 1864ರಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ರೈಲ್ವೆಯನ್ನ ಪ್ರಾರಂಭ ಮಾಡಲಾಯಿತು. ನಿಮಗೆ ಗೊತ್ತಿರಲಿ, ಕರ್ನಾಟಕಕ್ಕೆ ರೈಲ್ವೆಯನ್ನು ಹಾಕಿಸಿದಂತ ಕೀರ್ತಿ ಮಾರ್ಕ್ ಕಬ್ಬನ್ಗೆ ಸಲ್ಲುತ್ತೆ. ಅದಕ್ಕೋಸ್ಕರ ಇವನನ್ನ ಕರ್ನಾಟಕದ ರೈಲ್ವೆಯ ಪಿತಾಮಹ ಅಂತ ಕರಿತೀವಿ. ಇದನ್ನ ಮುಂದುವರೆದು ಹಿಂದೆ ನಾವು ಸ್ವಲ್ಪ ಮಾತಾಡೋದಾದ್ರೆ, ಭಾರತಕ್ಕೆ ರೈಲ್ವೆಯನ್ನ ಯಾವತ್ತು ಹಾಕಿಸಲಾಯ್ತಪ್ಪ ಅಂದ್ರೆ ಭಾರತಕ್ಕೆ 1853ರಲ್ಲಿ ರೈಲ್ವೆಯನ್ನ ಹಾಕಿಸಲಾಯಿತು. ಮುಂಬೈ ಟು ತಾಣಾದವರೆಗೆ ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ರೈಲ್ವೆಯನ್ನು ಹಾಕಿಸಲಾಯಿತು 853ರಲ್ಲಿ. ಸೊ ಹಾಗಾದ್ರೆ ಭಾರತಕ್ಕೆ ರೈಲ್ವೆಯನ್ನು ಹಾಕಿಸಿದಂತ ಕೀರ್ತಿ ಗವರ್ನರ್ ಜನರಲ್ ಲಾರ್ಡ್ ಡಾಲೌಸಿಗೆ ಸಲ್ಲುತ್ತೆ. ಹಾಗಾಗಿ ಇವರನ್ನ ಭಾರತದ ರೈಲ್ವೆ ಸಾರಿಗೆಯ ಪಿತಾಮಹ ಅಂತ ಕರಿತೀವಿ. ಒಟ್ಟಾರೆಯಾಗಿ ಭಾರತಕ್ಕೆ ರೈಲ್ವೆಯ ಕೊಡುಗೆ ಅಂತ ಬಂದಾಗ ಭಾರತಕ್ಕೆ ರೈಲ್ವೆಯ ಕೊಡುಗೆ ಯಾರ್ದಪ್ಪ ಅಂದ್ರೆ ಬ್ರಿಟಿಷರ ಕೊಡುಗೆ, ಅಧಿಕೃತವಾಗಿ ಲಾರ್ಡ್ ಡಾಲೌಸಿಯ ಕೊಡುಗೆ. ಹಾಗಾಗಿ ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ, ಡಿ ಸ್ಟೇಟ್ಮೆಂಟ್ ಸರಿಯಾಗಿದೆ, ಸಿ ಸ್ಟೇಟ್ಮೆಂಟ್ ಸರಿಯಾಗಿದೆ, ಎ ಸ್ಟೇಟ್ಮೆಂಟ್ ಸರಿಯಾಗಿದೆ. ಹಾಗಾದರೆ ಈ ಸ್ಟೇಟ್ಮೆಂಟ್ ನೋಡೋಣ. ಕೊಂಕಣ ರೈಲ್ವೆಯಲ್ಲಿ ಪ್ರಥಮ ಪ್ರಯಾಣಿಕರ ರೈಲು 93ರಲ್ಲಿ ಮಂಗಳೂರು ಕಾರವಾರದ ನಡುವೆ ಸಂಚರಿಸಿತು ಅಂತ. ಇದು ತಪ್ಪು. ಯಾಕಪ್ಪ ಅಂದ್ರೆ ಕೊಂಕಣ ರೈಲ್ವೆಯಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಜನವರಿ 26, 1998ರಲ್ಲಿ ಮೊದಲ ಬಾರಿಗೆ ಪ್ರಯಾಣಿಕರ ರೈಲು ಸಂಚಾರ ಮಾಡ್ತು. ಹಾಗಾಗಿ ಈ 4 ಆಪ್ಷನ್ಸ್ಗಳಲ್ಲಿ ಸೊ ತಪ್ಪಾದ ಹೇಳಿಕೆ ಬಿ. ಹಾಗಾಗಿ ಈ ಕ್ವಶನ್ಗೆ ಸರಿಯಾದಂತ ಉತ್ತರ ಬಿ. ಹಾಗಾಗಿ ಇದು ಸರಿಯಾದಂತ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ. ಮುಂದಿನ ಕ್ವಶನ್ ಏನಿದೆಯಪ್ಪ ಅಂದ್ರೆ ನೋಡಿ, ಮುಂದಿನ ಕ್ವಶನ್ ಏನಿದೆಯಪ್ಪ ಅಂದ್ರೆ ಇಲ್ಲಿ
ಕರ್ನಾಟಕದ ಈ ಕೆಳಕಂಡ ಜಿಲ್ಲೆಗಳನ್ನ ಭೌಗೋಳಿಕ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ 2021ರಲ್ಲಿ ಇದ್ದಂತೆ ಅತಿ ಚಿಕ್ಕ ಜಿಲ್ಲೆಯಿಂದ ದೊಡ್ಡ ಜಿಲ್ಲೆಯವರೆಗೂ ಇರುವಂತಹ ಶ್ರೇಣಿಯಲ್ಲಿ ವ್ಯವಸ್ಥೆ ಮಾಡಿ ಅಂತ, ಅಥವಾ ಇದನ್ನ ನಾವು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ. ಆಪ್ಷನ್ ಎ ರಾಮನಗರ ಇದೆ. ನಿಮ್ಗೆ ಗೊತ್ತಿರ್ಲಿ, ಈ ಒಂದು ಇದನ್ನ ಅನುಸರಿಸ್ಬಿಟ್ರೆ ನಿಮಗೆ ಸಿಕ್ಕೋಗುತ್ತೆ. ಯಾಕಂದ್ರೆ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಬೆಳಗಾವಿ, ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ, ಅಂದ್ರೆ 1 ಬೆಳಗಾವಿ 31 ಬೆಂಗಳೂರು ನಗರ. ಹಾಗಾದ್ರೆ ವಿಸ್ತೀರ್ಣದಲ್ಲಿ 30ನೇ ದೊಡ್ಡ ಜಿಲ್ಲೆ ಯಾವುದು ಅಂತ ಬಂದಾಗ ಅದು ಬೆಂಗಳೂರು ಗ್ರಾಮಾಂತರ ಸಿಗತ್ತೆ. ಹಾಗಾದ್ರೆ ನಮ್ಮ ಆಪ್ಷನ್ಸ್ ಪ್ರಕಾರ ಇಲ್ಲಿ ಬೆಂಗಳೂರು ನಗರ ಕೊಟ್ಟಿಲ್ಲ, ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಇದೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರವನ್ನ ಹುಡುಕ್ತಾ ಹೋದಾಗ ನಮ್ಗೆ ಆನ್ಸರ್ ಸಿಗುತ್ತೆ. ನೋಡಿ, ಇಲ್ಲೇ ಬೆಂಗಳೂರು ಗ್ರಾಮಾಂತರ ಇದೆ, ಇಲ್ಲೆಲ್ಲೂ ಬೆಂಗಳೂರು ಗ್ರಾಮಾಂತರ ಇಲ್ಲ. ಹಾಗಾಗಿ ಡಿ ಇಂದ ನಾವು ತಗೊಂಡಾಗ ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ, ಗ್ರಾಮಾಂತರಕ್ಕಿಂತ ದೊಡ್ಡ ಜಿಲ್ಲೆ ರಾಮನಗರ. ರಾಮನಗರ ಅನ್ನೋದು 2007ರಲ್ಲಿ ರಚನೆಯಾದಂತ ಜಿಲ್ಲೆ. ಇದು 1986ರಲ್ಲಿ ಬೆಂಗಳೂರು ನಗರದಿಂದ ಸಪರೇಟ್ ಆಗಿರುವಂತ ಜಿಲ್ಲೆ ರಾಮನಗರ ಜಿಲ್ಲೆ. ರಾಮನಗರ ಆದ್ಮೇಲೆ ಕೊಡಗು 3ನೇ ಪ್ಲೇಸ್ ಅಲ್ಲಿ ಇರುತ್ತೆ. ಇನ್ನ 4ನೇ ಪ್ಲೇಸ್ ಅಲ್ಲಿ ಬಂದಾಗ ತುಮಕೂರು. ತುಮಕೂರು ಜಿಲ್ಲೆ 3ನೇ ಪ್ಲೇಸ್ಗೆ ಬರುತ್ತೆ. ಯಾಕಪ್ಪ ಅಂದ್ರೆ ತುಮಕೂರು ವಿಸ್ತೀರ್ಣದಲ್ಲಿ 3ನೇ ದೊಡ್ಡ ಜಿಲ್ಲೆ. ಇದಾದ ಮೇಲೆ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಬಂದು ಬೆಳಗಾವಿ ಬರುತ್ತೆ. ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಪ್ರಕಾರ ನೋಡಿ, ಇಲ್ಲಿ ನಾನು ಸ್ಟಾರ್ಟಿಂಗ್ ಇವೆಲ್ಲ ಡಿಲೀಟ್ ಮಾಡ್ಬಿಟ್ಟಿದೀನಿ. ಯಾಕಪ್ಪ ಅಂದ್ರೆ ನಿಮ್ಗೊಂದು ಕ್ಲೂ ಹೇಳ್ಕೊಟ್ಟಿದೀನಿ. ಸೊ ಬೆಂಗಳೂರು ಗ್ರಾಮಾಂತರದಿಂದ ಸ್ಟಾರ್ಟ್ ಆಗುತ್ತೆ, 30ನೇ ಜಿಲ್ಲೆಯಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೊಡಗು, ತುಮಕೂರು, ಬೆಳಗಾವಿ. ಈ ಆರ್ಡರ್ ಅಲ್ಲಿ ಇರುವಂತ ಆಪ್ಷನ್ ಇದಕ್ಕೆ ಸರಿಯಾದಂತ ಉತ್ತರ. ಹಾಗಾಗಿ ನೀವು ಇಂಥ ಕ್ವಶನ್ಸ್ ಗಳನ್ನ ಬಂದಾಗ ಸಾಲ್ವ್ ಮಾಡ್ಬೇಕು ಅಂದ್ರೆ ನಿಮಗೆ ಅಪ್ ಟು ಬೆಳಗಾವಿಯಿಂದ ಬೆಂಗಳೂರು ನಗರಕ್ಕೆ ಇರುವಂತ 31 ಜಿಲ್ಲೆಗಳನ್ನ ಆರ್ಡರ್ ವೈಸ್ ಅಲ್ಲಿ ನೀವು ಬರೀಬೇಕಾದ್ರೆ ಬರೆಯೋದು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಈ ಕ್ವಶನ್ಸ್ಗೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದಾಗತ್ತೆ. ಓಕೆ, ಸೊ ಇನ್ನ ಮುಂದಿನ ಕ್ವಶನ್ಸ್ ಯಾವುದು, 3ನೇ ಕ್ವಶನ್ ಯಾವುದು ಅಂತ ನಾವು ಮಾತಾಡೋದಾದ್ರೆ ನೋಡಿ, 3ನೇ ಕ್ವಶನ್ ಏನಿದೆಯಪ್ಪ ಅಂದ್ರೆ ಕೇಂದ್ರ ಜಲ ಆಯೋಗವು ಪ್ರಥಮ ಪ್ರವಾಹ ಮುನ್ಸೂಚನಾ ಕೇಂದ್ರವನ್ನ ಸ್ಥಾಪಿಸಿದಂತ ಸ್ಥಳ. ಯಾಕಂದ್ರೆ ಪ್ರವಾಹ ಅಂತೆಲ್ಲ ಬಂದಾಗ ಅದಕ್ಕೆ ಜವಾಬ್ದಾರವಾದಂತ ಆಯೋಗವೇ ಕೇಂದ್ರ ಜಲ ಆಯೋಗ. ಈ ಕೇಂದ್ರ ಜಲ ಆಯೋಗವು ತನ್ನ ಪ್ರಥಮ ಪ್ರವಾಹವನ್ನ ಮುನ್ಸೂಚನೆ ನೀಡುವಂತಹ ಕೇಂದ್ರವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ಯಪ್ಪ ಅಂದ್ರೆ, ಸೊ ಅದಕ್ಕೆ ನೋಡಿ, ಇದು ಕರ್ನಲ್ ಸೇತುವೆ, ಕರ್ನಲ್ ಅಲ್ಲ. ತಾಜುವಾಲ್ ಅಣೆಕಟ್ಟು ಯಮುನಾ ನಗರ ಅಲ್ಲ. ಔರಾ ಸೇತುವೆ ಕೋಲ್ಕತ್ತಾ ಅಲ್ಲ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ, ಹಳೆ ರೈಲ್ವೆ ಸೇತುವೆ ದೆಹಲಿಯಲ್ಲಿ. ಹಳೆ ರೈಲ್ವೆ ಸೇತುವೆ ದೆಹಲಿಯಲ್ಲಿ ಕೇಂದ್ರ ಜಲ ಆಯೋಗವು ಪ್ರಥಮ ಪ್ರವಾಹ ಮುನ್ಸೂಚನೆ ಕೇಂದ್ರವನ್ನ ಸ್ಥಾಪನೆ ಮಾಡಿದೆ ಅಂತ ಹೇಳ್ತೀವಿ ಸ್ನೇಹಿತರೆ. ಹಾಗಾಗಿ ಸರಿಯಾದಂತ ಉತ್ತರ ಸಿ, ಇದಕ್ಕೆ ಸರಿಯಾದಂತ ಉತ್ತರ. ಇನ್ನ ಮುಂದಿನ ಕ್ವಶನ್ಸ್ ಬಹಳ ಪ್ರಚಲಿತವಾಗಿರೋದು, ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್. ಸುಮಾರು 2024-25ರಲ್ಲಿ ನಡೆದಂತ ಆಲ್ಮೋಸ್ಟ್ 4ರಿಂದ 5 ಕ್ವಶನ್ ನಲ್ಲಿ 5 ಎಕ್ಸಾಮ್ ಅಲ್ಲಿ ಈ ಒಂದು ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ರಿಪೀಟ್ ಆಗಿದೆ. ಏನಪ್ಪಾ ಅದು ಅಂದ್ರೆ ಎತ್ತಿನಹೊಳೆ ಪ್ರಾಜೆಕ್ಟ್. ಎತ್ತಿನಹೊಳೆ ಪ್ರಾಜೆಕ್ಟ್ ಅನ್ನೋದು 2013-14ರಲ್ಲಿ ಡಾಕ್ಟರ್ ಪರಮಶಿವಯ್ಯ ವರದಿಯ ಅನ್ವಯ ಬಯಲುಸೀಮೆ ಜಿಲ್ಲೆಗಳಾದಂತ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೂ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ತುಮಕೂರು, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳ ಕುಡಿಯುವ ನೀರಿನ ಸಮಗ್ರ ಯೋಜನೆಯ ಉದ್ದೇಶದಿಂದ ಈ ಯೋಜನೆಯನ್ನ ಪ್ರಾರಂಭ ಮಾಡಲಾಯಿತು. ಈ ಯೋಜನೆಯ ಉದ್ದೇಶ ಏನಪ್ಪಾ ಅಂದ್ರೆ ಸುಮಾರು 24.1 TMC ನೀರನ್ನ 24.1 TMC ನೀರನ್ನ ಸೊ ಆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಪೋಲಾಗುತ್ತಿದ್ದಂತ ಎತ್ತಿನಹೊಳೆ, ವಂಗಡಹಳ್ಳ, ಕೇರಿಹಳ್ಳ, ಹೊನ್ನೆಹಳ್ಳ ಎನ್ನುವಂತ ನದಿಯ ನೀರನ್ನ ನಮ್ಮ ಬಯಲುಸೀಮೆ ಜಿಲ್ಲೆಗಳಿಗೆ ಟರ್ನ್ ಮಾಡಿ ತಿರುಗಿಸಿ ಅಲ್ಲಿಂದ ನೀರನ್ನ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳನ್ನ ಒಳಗೊಂಡಂತೆ ಬಯಲುಸೀಮೆ ಜಿಲ್ಲೆಗಳಿಗೆ ನೀರನ್ನ ತರುವಂತ ಸಮರ್ಪಕ ಯೋಜನೆ. ಸೊ ಇದು ಪರ್ಟಿಕ್ಯುಲರ್ ಆಗಿ 24.1 TMC ನೀರನ್ನ. ಈ ಯೋಜನೆಯ ಉದ್ಘಾಟನೆ ಆಲ್ರೆಡಿ 2024ರಲ್ಲೇ ಆಗೋಗಿದೆ ಈ ಯೋಜನೆಯ ಉದ್ಘಾಟನೆ. ಸೊ ಈ ಯೋಜನೆಯನ್ನ ಸಕಲೇಶ್ಪುರ ಭಾಗದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಯೋಜನೆಯನ್ನ ಆಲ್ರೆಡಿ ನಮ್ಮ ಸರ್ಕಾರ ಉದ್ಘಾಟನೆ ಮಾಡಿ
ಈ ಯೋಜನೆನ 2027ಕ್ಕೆ ಪರಿಪೂರ್ಣಗೊಳಿಸ್ತೀನಿ ಅಂತೇಳಿ ಈಗಾಗಲೇ ಸರ್ಕಾರ ಒಂದು ದೃಢ ನಿರ್ಧಾರವನ್ನ ಮಾಡಿದೆ ಅಂತ ಐತಿಹಾಸಿಕವಾದಂತಹ ಪ್ರಾಜೆಕ್ಟ್. ಸೊ ಯಾವ ಪ್ರಮುಖ ಯೋಜನೆಯ ಅಡಿಯಲ್ಲಿ ಬರುತ್ತದೆ ಅಂತ ಕ್ವಶನ್. ಇಲ್ಲಿ ಕ್ವಶನ್ ನೋಡಿ, ಇದು ಕಾವೇರಿ ನೀರಾವರಿ ನಿಗಮ ನಿಯಮಿತ, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಅಂತ. ಹಾಗಾದರೆ ಸ್ಪರ್ಧಾರ್ಥಿಗಳೇ ಇದಕ್ಕೆ ಸರಿಯಾದಂತ ಉತ್ತರ ಯಾವುದಪ್ಪ ಅಂದ್ರೆ ನಮ್ಮ ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರು ಯಾವ ಯೋಜನೆಯ ಅಂಡರ್ ಅಲ್ಲಿ ಬರುತ್ತೆ ಅಂದ್ರೆ ಸರಿಯಾದಂತ ಉತ್ತರ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಅಂಡರ್ ಅಲ್ಲಿ ಬರುತ್ತೆ. ಹಾಗಾಗಿ ಈ ಮೂರು ಕೂಡ ತಪ್ಪು. ಇದಕ್ಕೆ ಸರಿಯಾದಂತ ಉತ್ತರ ಡಿ ಸರಿಯಾದಂತ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಕ್ವಶನ್ಸ್ ಅನ್ನ ನೋಡೋದಾದ್ರೆ ಮುಂದಿನ ಕ್ವಶನ್ ಏನಿದೆಯಪ್ಪ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ ಇದು ಕ್ವಶನ್. ನೋಡಿ ಇಲ್ಲಿ, ದಿ ಸೆಂಟ್ರಲ್ ಸಾಯಿಲ್ ಅಂಡರ್ ವಾಟರ್ ಕನ್ಸರ್ವೇಷನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನು 1954ರಲ್ಲಿ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತೇಳಿ. ಸೊ ಹಾಗಾಗಿ ನೋಡಿ, ಚಾಮರಾಜನಗರ ಅಂತ ಇದೆ, ಉಡುಪಿ ಅಂತ ಇದೆ, ಮಂಡ್ಯ ಅಂತ ಇದೆ. ಚಾಮರಾಜನಗರ ತಪ್ಪು, ಉಡುಪಿ ತಪ್ಪು, ಮಂಡ್ಯ ತಪ್ಪು. ಈ ಒಂದು ಸೆಂಟ್ರಲ್ ಸಾಯಿಲ್ ಅಂಡ್ ವಾಟರ್ ಕನ್ಸರ್ವೇಷನ್ ರಿಸರ್ಚ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ನಮ್ಮ ಎಲ್ಲಿ ಸ್ಥಾಪನೆ ಮಾಡಲಾಗಿದೆಯಪ್ಪ ಅಂದ್ರೆ ಇದನ್ನ ಬಳ್ಳಾರಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಸ್ನೇಹಿತರೆ. ಹಾಗಾಗಿ 5ನೇ ಕ್ವಶನ್ಗೆ ಸರಿಯಾದಂತ ಉತ್ತರ ಬಳ್ಳಾರಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಸುಮಾರು 5 ಕ್ವಶನ್ಸ್ ಗಳ ಬಗ್ಗೆ ಕಳೆದ ವರ್ಷ 2024 KE ನಲ್ಲಿ ನಡೆದಂತ ಭೂಗೋಳಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಸೊ ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು. ನಮಸ್ಕಾರ.